Shrooniverse, the magic is alive. 46 ವರ್ಷ ಯಾರಿಗೆ ಮೇಡಮ್ ಅಂದರೆ ಈ ಸೀರೆಗೆ. ನನಗೂ ಅಷ್ಟು ವಯಸ್ಸಾಗಿಲ್ಲ ಆಸ್ ಮಚ್ ಆಸ್ ದ ಸೀರೆ ಇಸ್. ಕೆನ್ ಯು ಬಿಲೀವ್ ಇಟ್? 46-year-old ಸಾರಿಯನ್ನು ಇವತ್ತು ಉಟ್ಕೊಂಡಿದ್ದೀನಿ ನಾನು ಫ್ರಮ್ ಕಾಮಧೇನು ಕಲೆಕ್ಷನ್ಸ್. ಬಟ್ ದಿ ಓನ್ಲಿ ಚೇಂಜ್ ಈಸ್ ಇದು ನಮ್ಮ ಮಮ್ಮನ ಸೀರೆ. ಅದಕ್ಕೆ ನಮ್ಮಮ್ಮ ಹೇಳ್ತಿದ್ರು ಹುಡುಕಿದ್ರು ನಿಂಗೆ ಜಾರ್ಜೆಟ್ ಸಿಗಲ್ಲ ಇವಾಗ ಅಂತ. ಸೊ ಮಹಾಜನಗಳೇ, ವೆಲ್ಕಮ್ ಟು ಅನ್ನದರ್ ಎಪಿಸೋಡ್ ಆಫ್ ಶ್ರೂನಿವರ್ಸ್. ಶ್ರೂನಿವರ್ಸಲ್ಲಿ ಶ್ರುತಿನ ಬರೀ ಸೀರೆಯಲ್ಲೇ ನೋಡ್ತೀರಾ ನೀವು, ಥ್ಯಾಂಕ್ಸ್ ಟು ಕಾಮಧೇನು ಕಲೆಕ್ಷನ್ಸ್. ಸರಿ, ಇವತ್ತು ಯಾವುದ್ರ ಬಗ್ಗೆ ಮಾತಾಡೋಣಪ್ಪ? ನೀವುಗಳೇ ಎಲ್ಲ ಮೆಸೇಜಸ್ ಕಳಿಸ್ತಿರಲ್ಲ ನನಗೆ, ಮೇಡಮ್ ಇದ್ರ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಮಾತಾಡಿ, ಸ್ವಿಚ್ ವರ್ಡ್ಸ್ ಬಗ್ಗೆ ಮಾತಾಡಿ, ಉಲ್ಫ್ ಬಗ್ಗೆ ಮಾತಾಡಿ, ಆನಿಮಲ್ ಸ್ಪಿರಿಟ್ಸ್ ಬಗ್ಗೆ ಮಾತಾಡಿ, ವಿಷನ್ ಬೋರ್ಡನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡಿ, ಎಕ್ಸಾಮಿನೇಷನ್ನ ಹೆಂಗೆ ಪಾಸ್ ಆಗೋದು ಅಂತ ಹೇಳ್ಕೊಡಿ ಅಂತ. ಎಲ್ಲ ವಿಷಯಗಳ ಬಗ್ಗೆನೂ ಬಿಡಿಸಿ 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 ಸ್ಲೋ ಆ್ಯಂಡ್ ಸ್ವೀಟ್ ಆಗಿ ಸಂಚಿಕೆಯನ್ನು ಮಾಡೋಣ. ಆದರೆ ಇವತ್ತು ಶ್ರುತಿಸನ್ಸ್, ವೆಲ್ಕಮ್ ಟು ದ ಶ್ರೂನಿವರ್ಸ್. ವಿ ಆರ್ ಗೋಯಿಂಗ್ ಟು ಬಿ ಬ್ಯಾಕ್ ಟು ಬ್ಯಾಕ್ ಅಲ್ಲ, ಬ್ಯಾಕ್ ಟು ಬೇಸಿಕ್ಸ್. ಏನಿದು ಸ್ವಿಚ್ ವರ್ಡ್ಸ್, ಅಲ್ಲಿಂದ ಪ್ರಾರಂಭ ಮಾಡೋಣ. ನೋಡಿ, ಫಸ್ಟ್ ಆಫ್ ಆಲ್ ಡಿಸ್ಕ್ಲೇಮರ್, ಸ್ವಿಚ್ ವರ್ಡ್ಸ್ ಅನ್ನು ನಾನು ಕಂಡು ಹಿಡ್ದಿಲ್ಲ. ನಂದು ಸ್ವಿಚ್ ವರ್ಡು, ಐ ಆಮ್ ದ ಒನ್ ಹೂ ಹಸ್ ಕ್ರಿಯೇಟೆಡ್ ಇಟ್. ಅಂದ್ರೆ ಡೌಗಳು ಬಿಲ್ಡಪ್ ಎಲ್ಲ ಕೊಡೋಕೆ ಆಗಲ್ಲ. ಯಾರೋ ಕಷ್ಟಪಟ್ಟು ಜೇಮ್ಸ್ ಟಿ ಮ್ಯಾಂಗನ್ ಅಂತ ಭಾಳ ವರ್ಷಗಳ ಹಿಂದೆ, ನಾವು ಜನಿಸೂ ಇರಲಿಲ್ಲ ಆ ಟೈಮಲ್ಲಿ ಕಂಡು ಹಿಡಿದ್ರು. ಅದ ನಂತರ ಬಹುತೇಕ ಪ್ರಾಕ್ಟಿಷನರ್ಸ್, ಹೋಲಿಸ್ಟಿಕ್ ಹೀಲರ್ಸು ಅದನ್ನು ಬಿಲ್ಡ್ ಮಾಡ್ತಾ ಹೋದರು. ಹೆಂಗೆ ಹೇಳಿ ನಿಮಗೆ, ಜೇಮ್ಸ್ ಟಿ ಮ್ಯಾಂಗನ್ ಅವರು ಒಂದು ಫೌಂಡೇಶನ್ ಕೊಟ್ಟರು, ಕರೆಕ್ಟಾ? ಇವಾಗ ಹಳೆ ಕಾಲದಲ್ಲಿ ಬರೀ ಹೆಂಚಿನ ಮನೆಗಳನ್ನ ಕಟ್ತಿದ್ರು, ಇವಾಗ ಎಂತೆಂಥ ಮನೆಗಳು, ಕಂಟೈನರ್ ಮನೆಯೆಲ್ಲ ಬಂದ್ಬಿಟ್ಟಿದೆ. ಸೊ ಆ ರೀತಿಯಲ್ಲಿ ಸ್ವಿಚ್ ವರ್ಡ್ಸ್ ಹ್ಯಾವ್ ಇವಾಲ್ವ್ಡ್ ಥ್ಯಾಂಕ್ಸ್ ಟು ಅ ಲಾಟ್ ಆಫ್ ಅದರ್ ಪ್ರಾಕ್ಟಿಷನರ್ಸ್, ಓಕೆನಾ? ಬಟ್ ದ ಫೌಂಡೇಶನ್ ಇಸ್ ಸ್ಟಿಲ್ ದ ಸೇಮ್. ಸೊ ಮೊದಲು ಇದ್ದ ಸ್ವಿಚ್ ವರ್ಡ್ಸ್ಗಳಿಗಿಂತ ಈಗ ಇನ್ನಷ್ಟು ಹೊಸ ಹೊಸ ಸ್ವಿಚ್ ವರ್ಡ್ಸ್ಗಳು ಬಂದಿವೆ. ಅದನ್ನು ಕೆಲವೊಂದು ಈಗಾಗಲೇ ಇರೋದನ್ನು ಬಳಸ್ತೀವಿ, ಕೆಲವೊಂದು ಹೋಲಿಸ್ಟಿಕ್ ಹೀಲರ್ಸು ಚಾನಲೈಸ್ ಮಾಡ್ತಾರೆ. ಅಂದರೆ ನಿಮಗೇನೋ ಒಂದು ಸಮಸ್ಯೆ ಇದ್ದರೆ ಆ ಸಮಸ್ಯೆಗೆ ತಕ್ಕಂತೆ ನಿಮಗೆ ಸ್ವಿಚ್ ವರ್ಡ್ಸನ್ನು ಚಾನಲೈಸ್ ಮಾಡ್ತಾರೆ. ಸೊ ಐ ಡು ನಾಟ್ ವಾಂಟ್ ಟು ಟೇಕ್ ಎನಿ ಕ್ರೆಡಿಟ್ ಫಾರ್ ಸ್ವಿಚ್ ವರ್ಡ್ಸ್. ನಾನು ನಿಮಗೆ ಚಾನಲೈಸ್ ಮಾಡುವ ಸ್ವಿಚ್ ವರ್ಡ್ಸನ್ನು ನಾನೇ ಮಾಡಿದ್ದೀನಿ, ನಿಮಗೆ ಕೊಡ್ತಿದ್ದೀನಿ ಅಂತ ಹೇಳ್ತೀನಿ. ಆದರೆ ಅದನ್ನು ಹೊರತುಪಡಿಸಿ ಐ ಆಮ್ ಲೆಟಿಂಗ್ ಯು ನೋ ದ್ಯಾಟ್ ಸ್ವಿಚ್ ವರ್ಡ್ಸ್ ಅಂತ ಸುಮಾರು ಜನರು ಗ್ರೂಪ್ಸನ್ನು ಆಯೋಜಿಸಿದ್ದಾರೆ. ದೇ ಹ್ಯಾವ್ ಫೇಸ್ಬುಕ್ ಪೇಜಸ್ ಆ್ಯಂಡ್ ದೇ ಡೂಯಿಂಗ್ ಅ ಗ್ರೇಟ್ ಜಾಬ್. ಸೊ ಥ್ಯಾಂಕ್ ಯು ಟು ಆಲ್ ದ ಮೆಂಟರ್ಸ್ ಅಕ್ರಾಸ್ ದಿ ಯೂನಿವರ್ಸ್ ಹೂಸ್ ಡೂಯಿಂಗ್ ಸಚ್ ಅ ಗ್ರೇಟ್ ಜಾಬ್. ನೌ ದಟ್ ವಿ ಆರ್ ಗಿವಿಂಗ್ ದಮ್ ಕ್ರೆಡಿಟ್, ಇವಾಗ ವಿಷಯಕ್ಕೆ ಬರೋಣ. ಸ್ವಿಚ್ ವರ್ಡ್ಸ್ ಅಂದರೆ ಏನು ಶ್ರುತಿ? ಹೆಂಗೆ ಕೆಲಸ ಮಾಡುತ್ತೆ? ಮ್ಯಾಜಿಕ್ ವರ್ಡ್ಸಾ? ಹೇಳಿದ ತಕ್ಷಣ ನಾನು ಎಕ್ಸಾಮ್ ಓದದೇ ಇದ್ರೂ ಪಾಸ್ ಆಗ್ತೀನ? ದೇವರಣಿಗೂ ಆಗಲ್ಲ. ಸೊ ನೀವು ನಿಮ್ಮ ಎಫರ್ಟ್ಗಳನ್ನು ಹಾಕಿದ್ರೇನೆ ಸ್ವಿಚ್ ವರ್ಡ್ಸು ಕೆಲಸ ಮಾಡುತ್ತೆ. ಯಾಕಂದರೆ ಸ್ವಿಚ್ ವರ್ಡ್ಸು ಒಂದು ಮಾರ್ಗದರ್ಶನವನ್ನು ನೀಡುತ್ತೆ. ಈಗ ನೀವು ಏನೋ ಒಂದು ಕೆಲಸ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಸರಿಯಾದ ಒಂದು ಜಾಗ, ಸರಿಯಾದ ವ್ಯಕ್ತಿಗಳು, ಸರಿಯಾದ ಆಲೋಚನೆಗಳು, ಸರಿಯಾದ ಪ್ಯಾಥನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ನಿಮಗೆ. ದಟ್ ಈಸ್ ವಾಟ್ ಸ್ವಿಚ್ ವರ್ಡ್ಸ್ ಡೂ. ಸೊ ಸುಮ್ಮನೆ ನೀವು ಸ್ವಿಚ್ ವರ್ಡನ್ನು ಚಾಂಟ್ ಮಾಡ್ತೀನಿ, ನಾನೇನು ಕೆಲಸ ಮಾಡಲ್ಲ ಅಂದರೆ ಅದು ಕೆಲಸ ಮಾಡಲ್ಲ. ಇಟ್ ವರ್ಕ್ಸ್ ಓನ್ಲಿ ಇಫ್ ಯು ವರ್ಕ್. ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗಿದೆ. ಸೊ ಹೆಂಗೆ ಕೆಲಸ ಮಾಡುತ್ತೆ ಸ್ವಿಚ್ ವರ್ಡ್ಸ್ ಅಂದರೆ, ಮನೆಯಲ್ಲಿ ಲೈಟ್ ಸ್ವಿಚ್ ಕೆಲಸ ಮಾಡಲ್ವಾ, ಅದೇ ಥರ ಕೆಲಸ ಮಾಡುತ್ತೆ. ಆನ್ ಮಾಡಿದ್ರೆ ಆನ್, ಆಫ್ ಮಾಡಿದ್ರೆ ಆಫ್. ಈಗ ಈ ಎಕ್ಸಾಂಪಲ್ನ ಮೊದಲು ಕೂಡ ಕೊಟ್ಟಿದ್ದೀನಿ, ಉದಾಹರಣೆನ. ನೀವು ಸ್ವಿಚ್ ಆನ್ ಮಾಡುವಾಗ ಯೋಚನೆ ಮಾಡ್ತೀರಾ, ಒಂದು ಬ್ಲೂ ಕಲರ್ ವೈರ್ ಹೋಗ್ತದೆ, ಆ ಕಡೆಯಿಂದ ರೆಡ್ ಕಲರ್ ವೈರ್ ಹೋಗ್ತದೆ, ಬ್ಲೂ ಮತ್ತು ರೆಡ್ ಕನೆಕ್ಟ್ ಆದಾಗ ಆವಾಗ ಟಂಗ್ ಅಂತ ಲೈಟ್ ಬರುತ್ತೆ ಅಂತ. ಯಾರು ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಸುಮ್ಮನೆ ಈ ಥರ ಟಕ್ ಅಂತ ಹೇಳಿದ ತಕ್ಷಣ ಲೈಟ್ ಆನ್ ಆಗಬೇಕು, ಅಷ್ಟೇ ಬೇಕಾಗಿರೋದು. ಅದೇ ರೀತಿಯಲ್ಲಿ ಸ್ವಿಚ್ ವರ್ಡ್ಸನ್ನು ಚಾಂಟ್ ಮಾಡಿದ ತಕ್ಷಣ ಅದು ಕೆಲಸ ಮಾಡೋದಕ್ಕೆ ಪ್ರಾರಂಭಿಸುತ್ತೆ. ನೀವೇನು ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹೆಂಗೆ ಕೆಲಸ ಮಾಡುತ್ತೆ, ವರ್ಡ್ ಹಿಂದೆ ಏನು ಅರ್ಥ ಇರಬಹುದು ಅಂತ ಸುಮಾರು ಜನ ಕೇಳ್ತಾರೆ. ಮೇಡಮ್ ನೀವು ಸ್ಮಾರ್ಟ್ ಗ್ಯಾಸ್ ಬೋರ್ಡ್ ಅಂತ ಹೇಳೋದಲ್ಲ, ಏನು ಅರ್ಥ ಅಂತ ತಿಳ್ಕೊಂಡು ನೀವು ಏನು ಮಾಡ್ತೀರ ಗುರು? ಅದಲ್ಲ, ದಟ್ ಈಸ್ ನಾಟ್ ದ ಪಾಯಿಂಟ್. ಎವ್ರಿ ಸ್ವಿಚ್ ವರ್ಡ್ ಹ್ಯಾಸ್ ಎನ್ ಎನರ್ಜಿ. ಈಗ ನೋಡಿ, ಅಮ್ಮ ಎಂಬುವ ಪದಕ್ಕೆ ಎಷ್ಟು ಎಮೋಷನ್ ಇದೆ ಅಲ್ಲ? ಯಾಕಿದೆ? ಯಾಕಂದರೆ ಆ ಪದಕ್ಕೆ ಆ ಒಂದು ಎಮೋಷನನ್ನು ನಾವು ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಎಕ್ಸ್ ಬಾಯ್ ಫ್ರೆಂಡ್, ಬೇರೆ ರೀತಿಯ ಎಮೋಷನ್ನೇ ಇದೆ ಆ ಪದಕ್ಕೆ ಅಲ್ವಾ? ಪ್ರತಿಯೊಂದು ಪದ, ಪ್ರೀತಿಯಾಗಿರಲಿ, ದ್ವೇಷ ಆಗಿರಲಿ, ದುಃಖ ಆಗಿರಲಿ, ಸಂತೋಷ ಆಗಿರಲಿ, ನೋವಾಗಿರಲಿ, ನಲಿವಾಗಿರಲಿ, ಎಲ್ಲದಕ್ಕೂ ನಾವು ಒಂದು ಭಾವನೆಯನ್ನು ಜೋಡಿಸ್ತೀವಿ, ಅದಕ್ಕೆ ಒಂದು ಶಕ್ತಿಯನ್ನು ನೀಡ್ತೀವಿ. ಅದೇ ರೀತಿಯಲ್ಲಿ ಪದಗಳು ಸಹ ಕೆಲಸ ಮಾಡುತ್ತೆ. ವರ್ಡ್ಸ್ ಆರ್ ಸೋ ಮಚ್ ಆಫ್ ಪವರ್ ಅಂತ ಅದಕ್ಕೆ ಹೇಳೋದು. ಯಾರಾದ್ರೂ ನಿಮಗೆ ಕಪಾಳ ಮೋಕ್ಷ ಮಾಡಿದ್ರು ನೀವು ಮರ್ತು ಹೋಗ್ತೀರಾ. ಅದೇ ಕೆಟ್ಟ ಪದದಲ್ಲಿ ಬೈದ್ರೆ ದೇವರಾಣಿಗೂ ನೀವು ಅವ್ರನ್ನ ಮರೆಯಲ್ಲ.
ಆ್ಯಂಡ್ ಅವ್ರು ಹೇಳಿದನ್ನು ಮರೆಯಲ್ಲ, ಅವರನ್ನು ನೀವು ಕ್ಷಮಿಸಲ್ಲ. ಅದು 100% ಸತ್ಯ. ಸೊ ಅದಕ್ಕೆ ಹೇಳ್ತೀವಿ, ಯೂಸ್ ಯುವರ್ ವರ್ಡ್ಸ್ ವೈಸ್ಲಿ ಅಂತ. ಇನ್ನು ಈ ಮತ್ತೊಂದು ಸಣ್ಣ ಉದಾಹರಣೆ ಅಂದರೆ ಮೊದಲು ಕೂಡ ಹೇಳಿದ್ದೀನಿ, ಯಾವಾಗಲೂ ಹೇಳ್ತೀವಿ ಯು ಗೋಣ ಗಿವ್ ಮಿ ಅ ಹಾರ್ಟ್ ಅಟ್ಯಾಕ್. ಏನಕ್ಕೆ ಹೇಳ್ತೀವಿ ಇಂಥ ಪದಗಳನ್ನು ಯಾಕೆ ಬಳಸ್ತೀವಿ ನಾವು? ಡು ಯು ವಾಂಟ್ ಟು ಮ್ಯಾನಿಫೆಸ್ಟ್ ದಟ್ ಇನ್ ಯುವರ್ ಲೈಫ್? ಇಲ್ಲ ಅಲ್ವಾ? ಸೊ ಸೇ ಓನ್ಲಿ ವಾಟ್ ಯು ವಾಂಟ್, ಡೋಂಟ್ ಸೇ ಥಿಂಗ್ಸ್ ಯು ಡೋಂಟ್ ವಾಂಟ್ ಆ್ಯಂಡ್ ಡೋಂಟ್ ಮೀನ್. ಅರ್ಥ ಆಯ್ತಾ? ಸೊ ಸ್ವಿಚ್ ವರ್ಡ್ಸ್ ಹೇಗೆ ಕೆಲಸ ಮಾಡುತ್ತೆ? ಒಂದು ಸ್ವಿಚ್ ವರ್ಡಿನ ಪಠನೆ ಮಾಡೋದ್ರಿಂದ, ಒಂದು ಸ್ವಿಚ್ ವರ್ಡನ್ನು ಇನ್ನು ಒಂದು 3-4 ರೀತಿಗಳಲ್ಲಿ ಬಳಸೋದ್ರಿಂದ ಅದು ಕೆಲಸ ಮಾಡೋದಕ್ಕೆ ಪ್ರಾರಂಭಿಸುತ್ತೆ, ನಿಮಗೆ ದಾರಿಯನ್ನು ತೋರಿಸುತ್ತೆ. ಆದರೆ ಆ ದಾರಿಯಲ್ಲಿ ನೀವೇ ನಡಿಬೇಕಾಗಿದೆ. ಅರ್ಥ ಆಯ್ತಾ? ಸೊ ಯಾವ ಯಾವ ರೀತಿಗಳಲ್ಲಿ ಸ್ವಿಚ್ ವರ್ಡ್ಸನ್ನು ಬಳಸಬಹುದಾಗಿದೆ ಅಂತ ನೀವು ಕೇಳ್ತೀರಾ. ಒಂದು, ದೇಹದ ಎಡಭಾಗದ ಮೇಲೆ ಬರ್ಕೋಬೋದು. ಯಾರ್ಯಾರು ದೇಹದ ಎಡಭಾಗದ ಮೇಲೆ ಸ್ವಿಚ್ ವರ್ಡ್ಸನ್ನು ಬರ್ಕೊಳ್ತಿರೋ ನೀರನ್ನು ಕುಡಿಬೇಕು. ಯಾಕೆ ಗೊತ್ತಾ? ಬಿಕಾಸ್ ಇಟ್ಸ್ ಕಾನ್ಸ್ಟೆಂಟ್ಲಿ ವರ್ಕಿಂಗ್ ಆನ್ ಯುವರ್ ಆರಿಕ್ ಫೀಲ್ಡ್ ಇನ್ ಯುವರ್ ಬಾಡಿ. ನಿಮ್ಮ ಎನರ್ಜಿ ಡಿಪ್ಲೀಟ್ ಆಗುತ್ತೆ. ಎರಡನೇದು, ಎನರ್ಜಿ ಸರ್ಕಲ್ಸ್ ಅಂತ ಮಾಡ್ತೀವಿ. ಆ ಎನರ್ಜಿ ಸರ್ಕಲ್ ಮೇಲೆ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸಿ ನೀವು ಹಿಂಗೆ ಇಟ್ಟು ಆ ನೀರನ್ನು ಸೇವಿಸಬಹುದಾಗಿದೆ. ಮೂರನೇದು, EC ಎನರ್ಜಿ ಸರ್ಕಲ್ ಒಳಗಡೆ ಸ್ವಿಚ್ ವರ್ಡನ್ನು ಬರೆದು ನಿಮ್ಮ ಗೋಡೆ ಮೇಲೆ ಅಂಟಿಸಬಹುದಾಗಿದೆ. ನಾಲ್ಕನೇದು, ನೀವು ಈ ಸ್ವಿಚ್ ವರ್ಡ್ಸ್ಗಳ ಪಠನೆಯನ್ನು ಮಾಡಬಹುದಾಗಿದೆ. ಐದನೇದು, ಸ್ವಿಚ್ ವರ್ಡ್ಗಳನ್ನು ನಿಮ್ಮ ಮೊಬೈಲಲ್ಲಿ ವಾಲ್ಪೇಪರ್ ಥರ ಹಾಕ್ಕೊಂಡು 3 ಫಿಂಗರ್ ಚಾರ್ಜಿಂಗ್ ಅಂತ ಹೇಳ್ತೀವಿ, 3 ಫಿಂಗರ್ ಚಾರ್ಜಿಂಗ್ ಅನ್ನು ಮಾಡಬಹುದಾಗಿದೆ. ವಿಭಿನ್ನವಾದ ರೀತಿಗಳಲ್ಲಿ ಸ್ವಿಚ್ ವರ್ಡ್ಸನ್ನು ಬಳಸಬಹುದಾಗಿದೆ. ಇಟ್ಸ್ ಲೈಕ್, ಮೊದಲು ಹಳೆ ಕಾಲದಲ್ಲಿ ಒಂದು ಲ್ಯಾಂಡ್ಲೈನ್ ಫೋನ್ ಇತ್ತು ಅಷ್ಟೇ. ಪರ್ಪಸ್ ಇಸ್ ಕಮ್ಯುನಿಕೇಶನ್. ಆದರೆ ಇವಾಗ ಜಾನುಳಿಗಳು ಬಂದ್ಬಿಟ್ಟಿದೆ, ಸ್ಮಾರ್ಟ್ ಫೋನ್ಸು. ಬರೀ ಹಲೋ ಹಾಯ್ ಹವರಿ ಅಂತೀವ? ಇಲ್ಲ. ಆದರೆ ದ ಪರ್ಪಸ್ ಇಸ್ ಸ್ಟಿಲ್ ಕಮ್ಯುನಿಕೇಶನ್. ಇವಾಲ್ವ್ ಆಗಿದೆ. ಸೊ ಆ ರೀತಿಯಲ್ಲಿ ಸ್ವಿಚ್ ವರ್ಡ್ಸ್ಗಳು ಸಹ ಇವಾಲ್ವ್ ಆಗಿದೆ. ಬೇರೆ ಬೇರೆ ರೀತಿಗಳಲ್ಲಿ ಅದನ್ನು ಬಳಸಬಹುದಾಗಿದೆ. ಥರ್ಡ್ ಕ್ವೆಶ್ಚನ್, ಎನರ್ಜಿ ಸರ್ಕಲ್ ಅಂದರೆ ಏನು ಶ್ರುತಿ? ನೋಡಿ, ಸರ್ಕಲ್ ಅಂದರೆ ಸರ್ಕಲ್ ಮಾತ್ರ ಅಲ್ಲ. ಎನರ್ಜಿ ಸರ್ಕಲ್ ಅಂದರೆ ಒಂದು ಬೌಂಡ್ರಿ, ಒಂದು ಗಡಿವು. ಸೊ ಇವಾಗ ನಮ್ಮ ಮನೆಗೆ ಯಾಕಮ್ಮ ಬಾಗಿಲಿದೆ, ಬಾಗಿಲು ಓಪನ್ ಮಾಡ್ಕೊಂಡು ಇರ್ಬೋದಲ್ಲ ನಾವು? ಇಲ್ಲ. ಇಟ್ ಕೈಂಡ್ ಆಫ್ ಗಿವ್ಸ್ ಅಸ್ ಅ ಕ್ಲೋಜರ್. ಇದು ನಮ್ಮ ಮನೆ ಎಂಬ ಭಾವನೆ ಮೂಡುತ್ತೆ ಅಲ್ವಾ? ಇಟ್ ಈಸ್ ಎ ಸೇಫ್ ಸ್ಪೇಸ್. ಆ ರೀತಿಯಲ್ಲಿ ಎನರ್ಜಿ ಸರ್ಕಲಲ್ಲಿ ಒಂದು ಸರ್ಕಲ್ ಆಗಿರಲಿ ಅಥವಾ ಒಂದು ಹಾರ್ಟ್ ಶೇಪ್ ಆಗಿರಲಿ, ನಾವು ಯಾವುದಾದ್ರೂ ಒಂದು ಆಕಾರವನ್ನು ಮಾಡಿ ಅದ್ರ ಒಳಗಡೆ ವರ್ಡ್ಸನ್ನು ಬರೆದಾಗ ಆ ಒಂದು ಶಕ್ತಿಯನ್ನು ಅದ್ರ ಒಳಗೇ ನಾವು ಕಂಟೇನ್ ಮಾಡ್ತೀವಿ. ಒಬ್ಬರ ಹೆಸರನ್ನು ಅದರಲ್ಲಿ ಬರೆದಾಗ ಆ ಒಂದು ಎನರ್ಜಿ ಆ ವ್ಯಕ್ತಿಗೆ ಹೋಗಿ ಸೇರುತ್ತೆ. ಅಕಸ್ಮಾತ್ ಯಾವ ಹೆಸರು ಬರೀಲಿಲ್ಲ ಅಂದರೆ ಆ ಒಂದು ಶಕ್ತಿ ಎಲ್ಲರಿಗೂ ಬ್ರಹ್ಮಾಂಡದಲ್ಲಿ ಹೋಗಿ ಸೇರುತ್ತೆ. ಕೋವಿಡ್ ಟೈಮಲ್ಲಿ ಕ್ರಿಯೇಟ್ ಚಾಮ್ ಇಮ್ಯುನಿಟಿ ಆನ್ ಅಂತ ಬರೆದು ಗೋಡೆ ಮೇಲೆ ಅಂಟಿಸ್ಬಿಟ್ಟಿದ್ವಿ. ಇದು ಎಷ್ಟು ಜನರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯನೋ ಮಾಡಲಿ ಅಂತ. ಕುಂಚಿತ ಪಾದಂ ಶರಣಂ, ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಲೈಫ್ ಸೇವಿಂಗ್ ಮಂತ್ರಾಸ್. ಅದ್ರ ಒಂದು ಎನರ್ಜಿ ಸರ್ಕಲನ್ನು ಮಾಡಿ ಗೋಡೆ ಮೇಲೆ ಅಂಟಿಸ್ಬಿಟ್ಟಿದ್ದೀನಿ, ಯಾರಿಗೆ ಯಾವಾಗ ಸಹಾಯ ಆಗಬೇಕೋ ಆಗಲಿ ಅಂತ. ಸೊ ಕೆಲವೊಂದು ಸ್ವಿಚ್ ವರ್ಡ್ಸನ್ನು ನಾವು ಎಲ್ಲರಿಗೂ ಹಾಕ್ತೀವಿ, ಕೆಲವೊಂದನ್ನು ನಿರ್ದಿಷ್ಟವಾಗಿ ಯಾರಿಗೆ ಯಾವ ಕೆಲಸ ಆಗಬೇಕಾಗಿದೆಯೋ ಆ ಕೆಲಸಕ್ಕೆ ಹಾಕ್ತೀವಿ. ಸೊ ದ್ಯಾಟ್ ಈಸ್ ಅನ್ ಎನರ್ಜಿ ಸರ್ಕಲ್. ಈಗ ಎನರ್ಜಿ ಸರ್ಕಲಲ್ಲೂ ವಿಧವಾದ ಎನರ್ಜಿ ಸರ್ಕಲ್ಸ್ಗಳು ಇವೆ. ಈಗ ಇಟ್ಸ್ ನಾಟ್ ಜಸ್ಟ್ ಒನ್ ಕಲರ್ ಸರ್ಕಲ್. ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಇದೆ, ಅಂದರೆ ಸರ್ಕಲ್ ಒಳಗೆ ಮತ್ತೊಂದು ಸರ್ಕಲ್. ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಯಾಕೆ ಮಾಡ್ತೀವಿ? ಬಹುತೇಕ ಜನರ ಹೆಸರನ್ನು ಬರಿಬೇಕು ಅಂದರೆ, ಪರಿವಾರದಲ್ಲಿ 4 ಜನರಿದ್ದಾರೆ, 4 ಜನರ ಹೆಸರನ್ನು ಬರಿಬೇಕು ಅಂದರೆ ಒಂದು ಸರ್ಕಲ್ ಹಾಕಿ ಅವ್ರ ಹೆಸರುಗಳನ್ನೆಲ್ಲ ಬರೆದು ಮತ್ತೊಂದು ಸರ್ಕಲ್ ಹಾಕಿ ಒಳಗಡೆ ನಾವು ಬರಿತೀವಿ. ವಿ ರೈಟ್ ದಿ ಸ್ವಿಚ್ ವರ್ಡ್ಸ್. ಆ್ಯಂಡ್ ದೆನ್ ದೇರ್ ಇಸ್ ಅ ರೇಡಿಯಾನಿಕ್ ಫ್ರೀಕ್ವೆನ್ಸಿ ಸರ್ಕಲ್. ಅದು ಒಂಥರ ಸ್ಪೈರಲ್ ಬರುತ್ತೆ. ಅದನ್ನು ಕೈಯಲ್ಲಿ ಡ್ರಾ ಮಾಡೋಕ್ಕೆ ಆಗಲ್ಲ. ಅದನ್ನು ಹೆಂಗೆ ನೀಡ್ತೀವೋ ಅದೇ ರೀತಿಯಲ್ಲಿ ಪ್ರಿಂಟೌಟ್ ತೊಗೊಂಡೆ ಅಂಟಿಸಬೇಕಾಗಿದೆ. There are flower energy circles, there are heart energy circles, there are gratitude energy circles, there are ಏನು ಹೇಳ್ತೀರಾ ಪ್ಲಾನೆಟರಿ ಎನರ್ಜಿ ಸರ್ಕಲ್ಸ್. ಬಹುತೇಕ ರೀತಿಯ ಎನರ್ಜಿ ಸರ್ಕಲ್ಸ್ಗಳು ಇವೆ. ಎಲ್ಲ ಕೆಲಸ ಮಾಡುತ್ತಾ? ಎಸ್. ಎಲ್ಲವನ್ನು ಅಳವಡಿಸ್ಬೇಕಾ? ನೋ. ಈಗ ನೀವು ವೆಜಿಟೇರಿಯನ್ ಅಂದರೆ ನೀವು ವೆಜಿಟೇರಿಯನ್ ಊಟನೇ ಮಾಡ್ತೀರಾ, ಎಲ್ಲ ತಿಂತೀರಾ ನೀವು? ಇಲ್ಲ ಅಲ್ವಾ? ಆ ರೀತಿಯಲ್ಲಿ ನಿಮಗೇನು ಸರಿ ಅನಿಸುತ್ತೋ ಅದನ್ನು ನೀವು ಬಳಸಬಹುದಾಗಿದೆ. ಅಲ್ಲ ಶ್ರುತಿ, ಸಿಂಪಲ್ ಆಗಿರೋ ಎನರ್ಜಿ ಸರ್ಕಲ್ ನಾನು ಮಾಡಿಬಿಟ್ಟು ಆಮೇಲೆ ಅದು ವರ್ಕೇ ಆಗಲಿಲ್ಲ ಅಂದರೆ ಆ ಥರ ಏನೂ ಇಲ್ಲಮ್ಮ. ನೀವು ಬಿಸಿಬೇಳೆ ಬಾತ್ಗೆ ಒಂದು 10 ತರಕಾರಿ ಹಾಕಿದ್ರು ಅದು ಬಿಸಿಬೇಳೆ ಬಾತೆ, ನೀವು 2 ತರಕಾರಿ ಹಾಕಿದ್ರು ಬಿಸಿಬೇಳೆ ಬಾತೆ. ಅಲ್ಟಿಮೇಟ್ಲಿ ನಿಮ್ಮ ಕೈ ಗುಣ ಮೇಲೆ ಹೋಗುತ್ತೆ. ಕರೆಕ್ಟಾ? ನೀವು ಹೇಗೆ ಮಾಡ್ತೀರಾ? ದಟ್ ಈಸ್ ಅ ಕ್ವೆಶ್ಚನ್. ಸೊ ಇಲ್ಲೂ ಅಷ್ಟೇ,
ಈ ಸಿಂಪಲ್ ಆದ ಒಂದು ಇಲ್ಲಪ್ಪ ಐ ಜಸ್ಟ್ ಸ್ಟಿಕ್ ಟು ಕಲರ್ಸ್, ಐ ಆಮ್ ಜಸ್ಟ್ ಗೋಯಿಂಗ್ ಟು ಡೂ ಒನ್ ಸರ್ಕಲ್ ಪುಟ್ಟಿ ಸ್ವಿಚಸ್ ಅಂದ್ರು ಅದು ಕೆಲಸ ಮಾಡತ್ತೆ. ನಾವು ಯಾವ ಕಲರ್ಸನ್ನು ಹಾಕಬೇಕು ಯಾವುದಕ್ಕೆ? ದಿನನಿತ್ಯ ಈ ಪ್ರಶ್ನೆ ಕೇಳ್ತಾರೆ. ಮೇಡಮ್ ನಾನು ತೂಕ ಇಳಿಸ್ಬೇಕು, ಯಾವ ಕಲರು? ಮೇಡಮ್ ನಾನು ಉದ್ದ ಆಗಬೇಕು, ಯಾವ ಕಲರ್ ಯೂಸ್ ಮಾಡಬೇಕು? ಮೇಡಮ್ ಎಕ್ಸಾಮಲ್ಲಿ ಪಾಸ್ ಆಗಬೇಕು, ಯಾವ ಕಲರ್ ಯೂಸ್ ಮಾಡಬೇಕು? ಆ ಹುಡುಗ ನನ್ನ ಇಷ್ಟನೇ ಪಡ್ತಲ್ಲ, ಅವನನ್ನು ಲವ್ ಮಾಡಬೇಕು, ಯಾವ ಕಲರ್ ಯೂಸ್ ಮಾಡಬೇಕು? ಪಪ್ಪ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಳವಾಗಿ ಹಳೇ ಬಾಕಿ ದುಡ್ಡು ಯಾರೋ ನನಗೆ ವಾಪಸ್ ಕೊಡಬೇಕು, ನಾನು ಸಾಲ ಸೋಲ ಮಾಡ್ಕೊಂಡಿದ್ದೀನಿ, ಅಥವಾ ನಾನು ಸಾಲ ತೀರಿಸದೇ ಇರೋಂಗೆ ಏನಾದರೂ ಒಂದು ಐಡಿಯಾನ ಕೊಡ್ತೀರಾ, ಚಿನ್ನನ ಅಡ ಇಟ್ಟಿದ್ದೀನಿ, ಇದರೆಲ್ಲ ಕೇಳ್ತಾರೆ. ಆ ಎಲ್ಲ ಪ್ರಶ್ನೆಗಳಿಗೂ ಫಸ್ಟ್ ಕಲರ್ಸ್ ಯಾವುದು ಅಂತ ಹೇಳ್ಬಿಡ್ತೀನಿ. ಮೇಕ್ ಅ ನೋಟ್ ಆಫ್ ಇಟ್ ಆರ್ ಪ್ಲೀಸ್ ರಿವಿಸಿಟ್ ದಿ ವಿಡಿಯೋ. ಕಮೆಂಟ್ ಸೆಕ್ಷನಲ್ಲಿ ನೀವು ಯಾರಾದರೂ ಮತ್ತೆ ನನ್ನ ಪ್ರಶ್ನೆ ಕೇಳಿದ್ರಿ ಅಂತ ಇಟ್ಕೊಳ್ಳಿ, ಮೇಡಮ್ ತೂಕ ಇಳಿಸಕ್ಕೆ ಏನು ಕಲರು ಅಂತ, ಅಷ್ಟೇ. ಮತ್ತೆ ದಟ್ಸ್ ಇಟ್. ಏನು ಮಾಡೋಕ್ಕಾಗಲ್ಲ, ನಾನು ರಿಪ್ಲೈ ಮಾಡ್ತೀನಿ, ಇನ್ನೇನು ಮಾಡಲಿ? ಅಯ್ಯೋ ದೇವ್ರೆ. ಸರಿ, ಸೊ ಲೆಟ್ಸ್ ಸ್ಟಾರ್ಟ್. ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ರೆಡ್ ಇಸ್ ಫಾರ್ ರೆಡ್ಯೂಸ್, ಅದರಲ್ಲೇ ಇದೆಯಲ್ಲ, ಪದದಲ್ಲೇ ಇದೆಯಲ್ಲ. ಈಗ ಸ್ವಿಚ್ ವರ್ಡ್ಸಲ್ಲಿ ಬಳಸುವ ಬಣ್ಣಗಳಿಗೂ ಸಾಧಾರಣವಾಗಿ ಬಳಸುವ ಬಣ್ಣಗಳಿಗೂ ಬಹಳ ವ್ಯತ್ಯಾಸವಿದೆ. ಅರ್ಥ ಆಯ್ತಾ? ಇಟ್ಸ್ ನಾಟ್ ದ ಸೇಮ್. ಅದಕ್ಕೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ರೆಡ್ ಇಸ್ ಟು ರೆಡ್ಯೂಸ್. ಈಗ ತೂಕ ಇಳಿಸ್ಬೇಕು ಅಂದ್ರೂ ರೆಡ್ ಯೂಸ್ ಮಾಡಬೇಕು. ಇವಾಗ ಯಾರ್ದೋ ಜೊತೆ ನೀವು ರಿಲೇಷನ್ಶಿಪ್ನ ಕಟ್ ಆಫ್ ಮಾಡ್ಕೋಬೇಕು ಅಂದ್ರೂ ರೆಡ್ಡನ್ನು ಯೂಸ್ ಮಾಡಬೇಕು. ಯಾವುದೋ ಒಂದು ಸಮಸ್ಯೆ ಕಡಿಮೆ ಆಗಬೇಕು ಅಂದ್ರೂ ರೆಡ್ಡನ್ನು ಯೂಸ್ ಮಾಡಬೇಕು. ಜ್ವರ ಕಡಿಮೆ ಆಗಬೇಕು ಅಂದ್ರೂ ರೆಡ್ಡನ್ನು ಯೂಸ್ ಮಾಡಬೇಕು. ಸೊ ರೆಡ್ ಈಸ್ ಟು ರೆಡ್ಯೂಸ್. ಸ್ಟಾಪ್, ಫಿನಿಶ್. ಎಡಿಕ್ಷನ್ ಆಗಿದೆ, ಐ ವಾಂಟ್ ಟು ಕ್ವಿಟ್ ಸ್ಮೋಕಿಂಗ್, ಇಟ್ ಈಸ್ ರೆಡ್. ಅರ್ಥ ಆಯ್ತಾ ನಿಮಗೆ? ದೆನ್ ವಿಲ್ ಗೋ ಟು ಬ್ಲೂ. ಬ್ಲೂ ಇಸ್ ಅ ಹೀಲಿಂಗ್ ಕಲರ್. ಎಲ್ಲ ರೀತಿಯ ಗುಣಪಡಿಸುವಿಕೆಗೆ ಬ್ಲೂ. ಈ ನ್ಯೂಟ್ರಲ್ ಕಲರ್ ಬ್ಲೂ. ಇವಾಗ ಅರ್ಥನೇ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಅಯ್ಯೋ ಏನಪ್ಪ ಹೇಳಿದ್ರು ಶ್ರುತಿ, ನನಗೆ ಗೊತ್ತೇ ಇಲ್ವಲ್ಲ, ಐ ವಾಂಟ್ ಟು ಯೂಸ್ ದಿಸ್ ಸ್ವಿಚ್ ವರ್ಡ್ ಬಟ್ ನಂಗೆ ಗೊತ್ತಿಲ್ಲ ಕಲರ್ ಅಂದರೆ, ಜಸ್ಟ್ ಗೋ ಯೂಸ್ ಬ್ಲೂ. ಯಾಕಂದರೆ ಇಟ್ ಇಸ್ ಹೀಲಿಂಗ್. ಸಾಧಾರಣವಾಗಿ ಎಲ್ಲ ರೀತಿಯ ದೈಹಿಕ ಸಮಸ್ಯೆಗಳಿಗೆ ಬ್ಲೂ ಅನ್ನೇ ಯೂಸ್ ಮಾಡೋದು ನಾವು. ಅರ್ಥ ಆಯ್ತಾ? ಗ್ರೀನ್, ಹಸಿರು, ಗ್ರೀನ್ ಫಿಂಗರ್ಸ್ ಅಂತಾರೆ ನೋಡಿ, ಗ್ರೀನ್ ಟಚ್ ಅಂತಾರೆ ನೋಡಿ, ಕರೆಕ್ಟ್. ಗ್ರೀನ್ ಅಂದ್ರೇ ಬೆಳವಣಿಗೆ, ಗ್ರೀನ್ ಅಂದ್ರೇ ಗ್ರೋತ್. ಸೊ ದುಡ್ಡು ಬೇಕು, ಇನ್ನಷ್ಟು ದುಡ್ಡು ಮಾಡ್ಕೋಬೇಕು, ಪ್ರಮೋಷನ್ ಬೇಕು, ಒಂದು ಮನೆ ಕಟ್ಟಬೇಕು, ಬೇರೆ ದೇಶಕ್ಕೆ ಹೋಗಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ, ಆಲ್ ಆಫ್ ದಟ್ ವೇರ್ ಮನಿ ಆ್ಯಂಡ್ ಗ್ರೋತ್ ಇಸ್ ಇನ್ವಾಲ್ವ್ಡ್, ಇಟ್ ಈಸ್ ಆಲ್ವೇಸ್ ಗ್ರೀನ್. ನಾನು ಉದ್ದ ಆಗಬೇಕು, ಅದು ಗ್ರೀನೇ. ಗೊತ್ತಾಯ್ತಾ? ದೆನ್ ಕಮ್ಸ್ ಆರೆಂಜ್. ಆರೆಂಜ್ ಈಸ್ ದಿ ಕಲರ್ ಆಫ್ ಮ್ಯಾನಿಫೆಸ್ಟೇಷನ್. ಈಗ ನೋಡಿ, ಆರೆಂಜ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಈಗ ಒಂದು ಹೊಸ ಗಾಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಗಾಡಿ ಆಲ್ಸೋ ಕ್ಯಾನ್ ಬಿ ರಿಟನ್ ಇನ್ ಗ್ರೀನ್ ಅಲ್ವಾ? ನ್ಯೂ ಕಾರ್ ಬೇಕು ಅಂದಾಗ ಅದಕ್ಕೂ ದುಡ್ಡಿಗೂ ಸಂಬಂಧ ಇದೆಯಲ್ಲ. ಬಟ್ ಗಾಡಿ ತೊಗೋಬೇಕು, ಆ ಗಾಡಿ ತೊಗೊಳ್ಳುವ ಸ್ಟೇಜಿಗೆ ನಾನು ಇನ್ನೂ ಬಂದಿಲ್ಲ, ಐ ವಾಂಟ್ ಟು ಮ್ಯಾನಿಫೆಸ್ಟ್ ಇಟ್ ಅಂದಾಗ ಯು ಕ್ಯಾನ್ ಯೂಸ್ ಆರೆಂಜ್. ಎನಿ ಕೈಂಡ್ ಆಫ್ ಮ್ಯಾನಿಫೆಸ್ಟೇಷನ್ಗೆ ಇಟ್ ಈಸ್ ಆರೆಂಜ್. ದೆನ್ ವಿ ಕಮ್ ಟು ಪರ್ಪಲ್, ವೈಲೆಟ್. ವೈಲೆಟ್ ಈಸ್ ಡಿವೈನ್, ವೈಲೆಟ್ ಈಸ್ ಆಲ್ಸೋ ರಾಯಲ್ಟಿ. ಆದರೆ ದೈವಿಕ ಇಂಟರ್ವೆನ್ಷನ್ ಯಾವಾಗ ಬೇಕೋ ಆವಾಗ ವೈಲೆಟನ್ನು ಬಳಸ್ತೀವಿ. ಉದಾಹರಣೆಗೆ, ಮದುವೆ ಆಗಬೇಕು, ಕಂಕಣ ಕೂಡಿ ಬರ್ತಿಲ್ಲ, ಏನು ಮಾಡಿದ್ರೂ ಆಗ್ತಿಲ್ಲ, ಆ ಭಗವಂತನ ಕೃಪಾ ಕಟಾಕ್ಷ ಇರಬೇಕು, ಗುರುಬಲ ಕೂಡಿ ಬರಬೇಕು. ಸೊ ದ್ಯಾಟ್ ಈಸ್ ವೆನ್ ಯು ಯೂಸ್ ವೈಲೆಟ್ ಕಲರ್. ಕಲರ್ಸೇ ಮರ್ತೋಗ್ತಾ ಇದ್ದೀನಿ ರೀ, ನೋಡೋಣ ಇನ್ನು ಯಾವುದಿದೆ. ಓ ಕರೆಕ್ಟ್, ಯೆಲ್ಲೋ. ಯೆಲ್ಲೋ ಇಸ್ ಫಾರ್ ಫಿಯರ್, ಭಯ. ಈಗ ಸ್ವಿಮ್ಮಿಂಗ್ ಮಾಡ್ಬೇಕು ನೀವು, ಅದು ನೀರು ನೋಡಿದ್ರೆ ಭಯ, ಆ ಭಯವನ್ನು ತೊಡೆದು ಹಾಕಲು. ಗಾಡಿ ಕಲಿಬೇಕು ಅಂತ ಆಸೆ, ಆದರೆ ಗಾಡಿ ಓಡ್ಸೋಕ್ಕೆ ಭಯ ಶ್ರುತಿ, ಆ ಭಯವನ್ನು ತೊಡೆದು ಹಾಕಲು. ಪರೀಕ್ಷೆಗೆ ಹೋಗ್ತಾ ಇದ್ದೀನಿ, ಅದೇ ಪರೀಕ್ಷೆ ಬರೆಯೋಕ್ಕೆ ಭಯ, ಜ್ಞಾಪಕನೇ ಇರಲಿಲ್ಲ ಅಂದರೆ, ಅದಕ್ಕೆ ಯೆಲ್ಲೋ. ಆಯಿತಾ? ಗ್ರೀನ್ ಆಯಿತು, ಬ್ಲೂ ಆಯಿತು, ಯೆಲ್ಲೋ ಆಯಿತು, ಆರೆಂಜ್ ಆಯಿತು, ರೆಡ್ ಆಯಿತು, ಆಲ್ಮೋಸ್ಟ್ ಆಯಿತು, ಪರ್ಪಲ್ ಆಯಿತು, ಎಲ್ಲ ಆಯಿತು. ಬ್ರೌನ್, ಕಂದು ಬಣ್ಣ. ಕಂದು ಇಸ್ ಫಾರ್ ಗ್ರೌಂಡಿಂಗ್. ಬೇಸಿಕಲಿ ಏನು ಹೇಳ್ತೀರಾ? ನಿಮಗೆ ಗೊತ್ತು ನೀವು ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂತ, ಬಟ್ ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್ ಔಟ್ ಅಂದಾಗ ಮೋಸ್ಟ್ ಆಫ್ಟನ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಗ್ರೌಂಡಿಂಗ್ ಇರಲ್ಲ, ಮನಸ್ಸೆಲ್ಲೋ ಇರುತ್ತೆ, ನಾವೆಲ್ಲೋ ಇರ್ತೀವಿ. ಸೊ ಗ್ರೌಂಡಿಂಗ್ಗೆ ನಾವು ಗ್ರೌಂಡ್, ಭೂಮಿಯ ಬಣ್ಣ, ಅದನ್ನು ಬಳಸ್ತೀವಿ. ಆ್ಯಂಡ್ ಕಪ್ಪು ಫೈನಲಿ ಈಸ್ ಫಾರ್ ಪ್ರೊಟೆಕ್ಷನ್. ನೋಡಿ, ಕಪ್ಪಲ್ಲಿ ಬರ್ಕೊಂಡಿದ್ದೀನಿ ಇಲ್ಲಿ 1188 ಅಂತ. ಸೊ ಕಪ್ಪು ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣು, ಯಾವುದೇ ರೀತಿಯ ಒಂದು ರಕ್ಷಣೆಗಾಗಿ ಇಟ್ ಈಸ್ ಬ್ಲ್ಯಾಕ್. ವೈಟ್ ಹೇಳ್ತಾ ಇಲ್ಲ ನಾನು, ಯಾಕಂದರೆ ವೈಟ್ ಬರ್ಕೊಂಡ್ರು ಕಾಣಲ್ಲ, ಬಟ್ ಬರ್ಕೋಬಹುದಾಗಿದೆ, ವೈಟ್ ಆಲ್ಸೋ ಯೂಸ್ ಮಾಡ್ಬೋದಾಗಿದೆ. ಸೊ ದೀಸ್ ಆರ್ ದ ಕಲರ್ಸ್ ವಿ ಯೂಸ್ ಫಾರ್ ಎನರ್ಜಿ ಸರ್ಕಲ್ಸ್. ನಾವು
ಮೊದಲೆಲ್ಲ ಹೆಂಗಿರ್ತಿತ್ತು ಅಂದ್ರೆ ಒಂದೇ ಒಂದು ಬಣ್ಣನ ಎಲ್ಲರೂ ಬಳಸ್ತಿದ್ರು. ಒಂದು ಆರೆಂಜ್ ಕಲರ್ ಸರ್ಕಲ್ ಹಾಕು, ಒಳಗಡೆ ಆರೆಂಜ್ ಅಲ್ಲಿ ಬರೀ ಮುಗೀತು. ಆದ್ರೆ ಇವಾಗ ಆ ಥರ ಅಲ್ಲ. ಯು ಕ್ಯಾನ್ ಯೂಸ್ ಮಲ್ಟಿಪಲ್ ಕಲರ್ಸ್. ಅಂದ್ರೆ ಉದಾಹರಣೆ ಕೊಡ್ತೀನಿ. ನೀವು ಯಾವುದೋ ಒಂದು ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ. ಯು ವಾಂಟ್ ಟು ಸೆಟಲ್ ಡೌನ್ ಇನ್ ಸಮ್ ಅದರ್ ಕಂಟ್ರಿ. ಓಕೆ, ಸೊ ವಾಟ್ ಕ್ಯಾನ್ ಯು ಡೂ? ಯು ಕ್ಯಾನ್ ಯೂಸ್ 3 ಕಲರ್ಸ್ ಓವರ್ ಹಿಯರ್. ಸೆಟ್ಲಿಂಗ್ ಡೌನ್ ಇನ್ ಅನದರ್ ಕಂಟ್ರಿ, ಡಿವೈನ್ ಇಂಟರ್ವೆನ್ಷನ್ ಬೇಕು. ಸೊ ಪರ್ಪಲ್ ಕಲರ್ ಎನರ್ಜಿ ಸರ್ಕಲ್ ಅನ್ನು ಹಾಕಬಹುದಾಗಿದೆ. ಅಂಡ್ ನೀವು ಬರೆಯುವ ಸ್ವಿಚಸ್ ಒಳಗಡೆ ಕ್ಯಾನ್ ಬಿ ಬೋತ್ ಇನ್ ಆರೆಂಜ್ ಆ್ಯಂಡ್ ಇನ್ ಗ್ರೀನ್. ಯಾವ ರೀತಿಯ ಸ್ವಿಚಸ್ ಅನ್ನು ಹಾಕ್ತೀವಿ? ಒಂದು ಬೇರೆ ದೇಶಕ್ಕೆ ಹೋಗಕ್ಕೆ ಸ್ವಿಚ್ ವರ್ಡ್, ಇನ್ನೊಂದು ಆ ದೇಶಕ್ಕೆ ಹೋಗೋದಕ್ಕೆ ಅವಕಾಶಗಳ ಸ್ವಿಚ್ ವರ್ಡ್, ಹಾಗೆ ದುಡ್ಡಿನ ಸ್ವಿಚ್ ವರ್ಡ್. ಸಿ, ಯು ಕ್ಯಾನ್ ಪುಟ್ ಸೋ ಮೆನಿ. ಇನ್ನು ಸ್ವಿಚ್ ವರ್ಡ್ಸ್ ಮಾತ್ರ ಅಲ್ಲ, ಸ್ವಿಚ್ ಫ್ರೇಸಸ್ ಅನ್ನು ಬಳಸ್ತೀವಿ. ಅಂದ್ರೆ ಒಂದು ಪದ ಮಾತ್ರ ಅಲ್ಲ, ಒಂದು ಎಂಟೈರ್ ಸೆಂಟೆನ್ಸ್. ಲೈಕ್ ಕ್ರಿಯೇಟ್ ಚಾರ್ಮ್ ಇಮ್ಯುನಿಟಿ ಆನ್ ಇಸ್ ಅ ಸ್ವಿಚ್ ಫ್ರೇಸ್ ಅಲ್ವಾ? ಯಾವಾಗ್ಲೂ ಒಂದು ಎನರ್ಜಿ ಸರ್ಕಲ್ ಒಳಗಡೆ 3 ಸ್ವಿಚ್ ಫ್ರೇಸಸ್ ಅನ್ನು ಹಾಕಬಹುದು, ಅದಕ್ಕಿಂತ ಹೆಚ್ಚಾಗಿ ಹಾಕಬಾರದು. ಇನ್ನು ಎನರ್ಜಿ ಸರ್ಕಲ್ ಸ್ಯಾಂಡ್ವಿಚಸ್ ಅಂತಾನು ಮಾಡ್ತೀವಿ ನಾವು. ಅಂದರೆ 2 ಎನರ್ಜಿ ಸರ್ಕಲ್ಸ್ ಅನ್ನ ಈ ತರ ಇಟ್ಟು ಮಧ್ಯದಲ್ಲಿ ಚಿತ್ರಾನ ಹಾಕ್ತಿವಿ, ಫೋಟೋಗ್ರಾಫ್ಸ್ ಇಡ್ತೀವಿ, ಕರೆನ್ಸಿ ಇಡ್ತೀವಿ, ನಮ್ಗೆ ಇಷ್ಟವಾದ ವಸ್ತುಗಳನ್ನ ಇಡ್ತೀವಿ. ಆ 2 ಕನಸುಗಳಿಗೆ ಸಂಬಂಧಪಟ್ಟಿರೋ ಹಾಗೆ. ಲೈಕ್ ಈ ಕಡೆ ನೀವು ಎನರ್ಜಿ ಸರ್ಕಲ್ ಅಲ್ಲಿ ಬಹುಶಃ ಹೊಸ ಮನೆ ಬೇಕು ಅಂತ ಅನ್ಕೊಂಡಿರ್ತೀರಾ, ಈ ಕಡೆ ಎನರ್ಜಿ ಸರ್ಕಲ್ ಅಲ್ಲಿ ಬಹುಶಃ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಾ. ಮದುವೆ, ಮನೆ, ಫ್ಯಾಮಿಲಿ, ಹೋಮ್, ಬೋತ್ ಆಫ್ ದಮ್ ಹ್ಯಾವ್ ದ ಸೇಮ್ ಥಿಂಗ್ಸ್ ಅಲ್ವಾ? ಸೊ ಈ ಕಡೆ ಯುಲ್ ಹ್ಯಾವ್ 3, ಈ ಕಡೆ ಯುಲ್ ಹ್ಯಾವ್ 3, ಮಧ್ಯದಲ್ಲಿ ಫೋಟೋಗ್ರಾಫು, ನಿಮ್ಮ ಬಾಯ್ ಫ್ರೆಂಡು, ನಿಮ್ದು ವಾಟ್ ಎವರ್ ಯು ವಾಂಟ್ ಟು ಪುಟ್, ಒಂದು ಮನೆಯ ಒಂದು ಫೋಟೋ ಎಲ್ಲ ಹಾಕ್ಬಿಟ್ಟು ಯು ಸ್ಟಿಕ್ ದಿಸ್ ಟುಗೆದರ್. ದ್ಯಾಟ್ ಈಸ್ ಅನ್ ಎನರ್ಜಿ ಸರ್ಕಲ್ ಸ್ಯಾಂಡ್ವಿಚ್. ಆ ಸ್ಯಾಂಡ್ವಿಚ್ ಅನ್ನು ನೀವು ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡಬಹುದಾಗಿದೆ. ಇಲ್ಲದಿದ್ದರೆ ಸಾಧಾರಣವಾಗಿ ಯಾವಾಗಲೂ ಒಂದು ಎನರ್ಜಿ ಸರ್ಕಲ್ ಅನ್ನ ಫೇಸ್ ಅಪ್ ಇಡಬೇಕಾಗಿದೆ. ಅಂದ್ರೆ ಇದು ಒಂದು ಎನರ್ಜಿ ಸರ್ಕಲ್ ಆಗಿದ್ದರೆ ಏನೆಲ್ಲ ಬರ್ದಿರ್ತೀವೋ ಅದು ಕಾಣಬೇಕು ನಮಗೆ. ಈ ರೀತಿಯಲ್ಲಿ ಇಡಬಹುದಾಗಿದೆ, ಇಲ್ಲ ಗೋಡೆ ಮೇಲೆ ಅಂಟಿಸಬಹುದಾಗಿದೆ, ಆದ್ರೆ ಕಾಣಬೇಕದು. ಅಕಸ್ಮಾತ್ ಅದನ್ನು ಉಲ್ಟಾ ಇಟ್ರೆ ಇಟ್ ಗೆಟ್ಸ್ ಡಿಆಕ್ಟಿವೇಟೆಡ್ ಅಷ್ಟೇ, ಅದು ಕೆಲಸ ಮಾಡಲ್ಲ. ಕೆಲವೊಂದು ವಿಷಯಗಳು ಲೈಕ್ ಮದುವೆಗೋಸ್ಕರ ನೀವು ಎನರ್ಜಿ ಸರ್ಕಲ್ನ ಯೂಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಮದುವೆ ಆದ್ಮೇಲೆ ಮತ್ತೆ ಇಟ್ಕೊಂಡು ಏನು ಮಾಡ್ತೀರಾ ಗುರು? ಅದನ್ನ 2-3 ಸತಿ ಮಾಡ್ಕೋಬೇಕು ಒಂದು ಸ್ಕೆಚ್ಚಾ? ಇಲ್ಲ ತಾನೇ? ಆವಾಗ ಆ ಎನರ್ಜಿ ಸರ್ಕಲ್ನು ಯು ಕ್ಯಾನ್ ಟೇರ್ ಇಟ್. ಅದನ್ನ ಹರಿದು ಡ್ರೈ ವೇಸ್ಟ್ ಅಲ್ಲಿ ಹಾಕಿ ಯು ಕ್ಯಾನ್ ಜಸ್ಟ್ ಪುಟ್ ಇನ್ ದ ಡಸ್ಟ್ಬಿನ್ ಅಂಡ್ ಬಿ ಡನ್ ವಿತ್ ಇಟ್. ನಥಿಂಗ್, ಏನು ಯಾವ ಪಾಪನೂ ಸುತ್ಕೊಳ್ಳಲ್ಲ. ಅರ್ಥ ಆಯ್ತಾ? ದಿಸ್ ಇಸ್ ಹೌ ಎನರ್ಜಿ ಸರ್ಕಲ್ಸ್ ಆರ್ ಯೂಸ್ಡ್. ನೌ ಈ ಎನರ್ಜಿ ಸರ್ಕಲ್ಸ್ ಅನ್ನು ಯಾರಿಗಾದ್ರೂ ಬೇರೆಯವ್ರಿಗೆ ನಾವು ಮಾಡ್ಕೊಡ್ಬಹುದಾ ಶ್ರುತಿ ಅಂತ ಸುಮಾರು ಜನರು ಕೇಳ್ತೀರಾ. ಪ್ರಾಕ್ಸಿ ಚಾಂಟಿಂಗ್ ಅಂತಾನೂ ಕರಿತೀವಿ ನಾವು. ಖಂಡಿತವಾಗಿಯೂ ಮಾಡ್ಕೊಡ್ಬಹುದಾಗಿದೆ. ಆದರೆ ಮ್ಯಾನಿಪ್ಯುಲೇಷನ್ಗೂ ಮ್ಯಾನಿಫೆಸ್ಟೇಷನ್ಗೂ ಬಹಳ ಡಿಫ್ರೆನ್ಸ್ ಇದೆ. ಅದು ಯಾರೋ ಒಬ್ಬ ಇದ್ದಾನೆ, ಅವ್ನಿಗೆ ಆಲ್ರೆಡಿ ಮದುವೆ ಆಗೋಗಿದೆ, ಅವ್ನು ನನ್ನ ಇಷ್ಟಪಡ್ಬೇಕು ಶ್ರುತಿ, ದಟ್ ಈಸ್ ಮ್ಯಾನಿಪ್ಯುಲೇಷನ್, ದಟ್ ಈಸ್ ನಾಟ್ ಮ್ಯಾನಿಫೆಸ್ಟೇಷನ್. ಅವರ ಒಂದು ಇಷ್ಟದ ವಿರುದ್ಧ ನೀವು ಅವ್ರನ್ನ ಇಷ್ಟಪಟ್ಟು ಅವರು ನನ್ನವನ್ನ ಮಾಡ್ಕೋಬೇಕು ಅಂತ ಸ್ಕೆಚ್ ಹಾಕ್ತಾ ಇದ್ರೆ ಅದು ಯಾವ ರೀತಿಯ ಮ್ಯಾನಿಫೆಸ್ಟೇಷನ್ ಆಗತ್ತೆ ಹೇಳಿ? ಇಟ್ ಈಸ್ ಮ್ಯಾನಿಪ್ಯುಲೇಷನ್. ಅಂಥ ಸಂದರ್ಭಗಳಲ್ಲಿ ವರ್ಕ್ ಆಗಲ್ಲ. ಈ ಸ್ವಿಚ್ ವರ್ಡ್ಸ್ ವರ್ಕ್ ಆಗಲ್ಲ. ಯು ಕ್ಯಾನ್ ನಾಟ್ ಮ್ಯಾನಿಪ್ಯುಲೇಟ್. ಮತ್ತು ಪ್ರಾಕ್ಸಿ ಚಾಂಟಿಂಗಿನ ಅವಶ್ಯಕತೆ ಆದರೂ ಏನಿದೆ? ನೀವೇ ಹೇಳಿದ್ರಿ, ಚಿಕ್ಕ ಮಕ್ಳಿಗೆ ನಾವು ಪ್ರಾಕ್ಸಿ ಚಾಂಟಿಂಗ್ ಮಾಡ್ಬೋದು. ನನ್ನ ಮಗ ಎಕ್ಸಾಮ್ ಓದ್ತಾ ಇದ್ದಾನೆ, ಅವ್ನಿಗೋಸ್ಕರ ನಾನು ಪ್ರಾಕ್ಸಿ ಚಾಂಟಿಂಗ್ ಮಾಡ್ತೀನಿ. ಮಾಡಿ. ಪ್ರಾಕ್ಸಿ ಚಾಂಟಿಂಗಿನ ರೂಲ್ ಏನು ಗೊತ್ತಾ? ಫಾರ್ ದಿ ಹೈಯೆಸ್ಟ್ ಗುಡ್. ಈಗ ಚಿಕ್ಕ ಮಗು ಚಾಂಟ್ ಮಾಡೋಕ್ಕಾಗತ್ತಾ? ಇಲ್ಲ. ಆ ಮಗು ಬಟ್ಟೆಗೆ ನಾವು ಪಿನ್ ಮಾಡಬೇಕಾಗತ್ತೆ. ದಟ್ಸ್ ಕ್ವೈಟ್ ಡೇಂಜರಸ್. ಸೊ ಅಂಥ ಸಂದರ್ಭಗಳಲ್ಲಿ ಮಗುಗೇನೋ ಹುಷಾರಿಲ್ಲ ಅಂದರೆ ಪ್ರಾಕ್ಸಿ ಚಾಂಟಿಂಗ್ ಮಾಡ್ತೀವಿ. ಯಾಕೆ? ಫಾರ್ ದಿ ಹೈಯೆಸ್ಟ್ ಗುಡ್ ಆಫ್ ದ ಚೈಲ್ಡ್. ಅದೇ ರೀತಿಯಲ್ಲಿ ಯಾರೋ ತುಂಬ ಕುಡ್ದಿದ್ದಾರೆ, ಅವ್ರಿಗೆ ಮೈ ಮೇಲೆ ಜ್ಞಾನನೇ ಇಲ್ಲ, ಅವ್ರನ್ನ ಆಚೆ ತರಬೇಕು ಆ ಪರಿಸ್ಥಿತಿಯಿಂದ, ಅವ್ರಿಗೋಸ್ಕರ ನೀವು ಪ್ರಾಕ್ಸಿ ಚಾಂಟಿಂಗ್ ಮಾಡಬಹುದಾಗಿದೆ. ಖಂಡಿತವಾಗಿಯೂ ಕೆಲಸ ಮಾಡುತ್ತೆ. ಸೊ ಪ್ರಾಕ್ಸಿ ಚಾಂಟಿಂಗ್ ಯಾವಾಗ ವರ್ಕ್ ಆಗುತ್ತೆ ಅಂದರೆ ಆ ವ್ಯಕ್ತಿಗೆ ನಿಜವಾಗಿಯೂ ಅದು ಮಾಡೋದಕ್ಕೆ ಸಾಧ್ಯವೇ ಇಲ್ಲದಿರುವಾಗ, ಅವರ ಒಳಿತಿಗೆ ನೀವು ಮಾಡ್ತಿರುವಾಗ ಮಾತ್ರ. ನನ್ನ ಮಗ ಓದ್ತಾನೆ ಇಲ್ಲ ಮೇಡಮ್, ಬುಕ್ಕೇ ಮುಟ್ಟಿಲ್ಲ, ನಾನು ಪ್ರಾಕ್ಸಿ ಚಾಂಟಿಂಗ್ ಮಾಡ್ತೀನಿ, ನಂಗೆ 90% ಬರುತ್ತಾ ಅಂದರೆ 9 ಕ್ಯಾನ್ಸಲ್ ಮಾಡಿಬಿಡಿ, ಅದ್ರ ಪಕ್ಕ ಇರೋ 0 ಖಂಡಿತವಾಗ್ಲೂ ಬರುತ್ತೆ. ಅರ್ಥ ಆಯ್ತಾ? ಸೊ ಮ್ಯಾಜಿಕ್ ಅಲ್ಲ ಸ್ವಿಚ್ ವರ್ಡ್ಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಮ್ಯಾಜಿಕಲ್ಲೂ ಲಾಜಿಕ್ ಇದೆ. ಒಂದು ಸ್ವಿಚ್ ವರ್ಡ್ ಅನ್ನು ನೀವು ಚಾಂಟ್ ಮಾಡೋದಕ್ಕೆ ಶುರು ಮಾಡಿದಾಗ ಅದು ಒಂದು ಮನವರಿಕೆ ಮಾಡುತ್ತೆ ನಿಮಗೆ. ಎಸ್, ಇದು ನನ್ನ ಗುರಿ, ಇದು ನನ್ನ ಧ್ಯೇಯ, ನಾನು ಇದನ್ನು ಮಾಡಬೇಕು ಅಂತ ನೆನಪು ಮಾಡಿಸುತ್ತೆ ನಿಮಗೆ. ದ್ಯಾಟ್ ಈಸ್ ದ ರೀಸನ್ ವಿ ಯೂಸ್ ಸ್ವಿಚಸ್. ಮಂತ್ರಗಳ ಪಠನೆಯ ರೀತಿಯಲ್ಲಿ. ಅರ್ಥ ಆಯ್ತಾ ನಿಮಗೆ? ಮಂತ್ರಗಳು ಕ್ಯಾನ್ ಆಲ್ಸೋ ಬಿ ವೇದಿಕ್ ಸ್ವಿಚ್ ವರ್ಡ್ಸ್ ಬೈ ದ ವೇ. ಇನ್ನು ದೇಹದ ಮೇಲೆ ಯಾರ್ಯಾರು ಬರ್ಕೊಳ್ತಿರೋ
ಎಡಭಾಗದ ಮೇಲೆ ಮಾತ್ರ ಬರ್ಕೋಬೇಕಾಗಿದೆ. ದೇಹದ ಎಡಭಾಗದ ಮೇಲೆ ಮಾತ್ರ ಯಾಕೆ ಬರ್ಕೋಬೇಕು? ವೈ ನಾಟ್ ಆನ್ ದ ರೈಟ್ ಸೈಡ್ ಅಂತ ಕೇಳಿದ್ರೆ, ಬಿಕಾಸ್ ವಿ ವಾಂಟ್ ಟು ಬೈಪಾಸ್ ದ ಲಾಜಿಕಲ್ ಸೈಡ್. ಏನಕ್ಕೆ, ಯಾಕಾಗತ್ತೆ, ಹೆಂಗಾಗತ್ತೆ, ರೆಡ್ ಲೈಟಾ, ಬ್ಲೂ ಲೈಟಾ, ರೆಡ್ ವಯರಾ, ಗ್ರೀನ್ ವಯರ್, ಅನಾವಶ್ಯಕವಾದ ಬೇಡವಾದ ಪ್ರಶ್ನೆಗಳು, ಬೇಡವಾದ ಡೌಟ್ಗಳು. ಅಲ್ಲ, ನಮ್ಗೆ ಯಾಕಷ್ಟು ಇಷ್ಟ ನಮ್ಮ ಜೀವನನ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಅಂತ ನನಗಂತೂ ಅರ್ಥ ಆಗಲ್ಲಪ್ಪ. ಸಿಂಪಲ್ ಆಗಿದೆ ಎಲ್ಲ, ಸಿಂಪಲ್ ಆಗಿ ಬಳಸಕ್ಕೆ ಇಷ್ಟ ಇಲ್ಲ. ಎಲ್ಲಾನು ಸಂಕೀರ್ಣಗೊಳಿಸ್ಕೊಂಡು ಜೀವನದಲ್ಲಿ ಎಲ್ಲ ತಲೆ ಮೇಲೆ ಹಾಕೊಂಡು ಕಷ್ಟಪಡಬೇಕು ಅಂತ ಅವಶ್ಯಕತೆನೇ ಇಲ್ಲ. ನೀವು ಯಾವುದೋ ಒಂದು ಸಮಸ್ಯೆ ಇದೆಯಾ, ಆ ಸಮಸ್ಯೆಗೆ ತಕ್ಕಂತೆ ಸ್ವಿಚ್ ವರ್ಡನ್ನು ಚಾಂಟ್ ಮಾಡಿ ಮುಗಿಸಿ ಅಷ್ಟೇ. ಗೊತ್ತಾಯ್ತಾ? ಎಷ್ಟು ಬರ್ಕೋಬೋದು ದೇಹದ ಮೇಲೆ? ಎಷ್ಟಾದರೂ ಬರ್ಕೋಬೋದು. ಇಲ್ಲಿಂದ ಕಾಲ್ ತನಕ ಗಜಿನಿ ಥರ ಫುಲ್ ಬರ್ಕೋಬೋದು. ಅರ್ಥ ಆಯ್ತಾ? ಬಟ್ ಆ ಬಣ್ಣಗಳಲ್ಲಿ ಬರ್ಕೊಂಡಾಗ ಅದರ ಒಂದು ಶಕ್ತಿ ಹೆಚ್ಚಳವಾಗಿರುತ್ತೆ. ಅರ್ಥ ಆಯ್ತಾ? ನಾವು ಸುಮಾರು ಜನರು ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ, ನಮಗೆ ಸೀಕ್ರೆಟ್ ಆಗಿ ಈ ಎನರ್ಜಿ ಸರ್ಕಲ್ಸ್ ಇಟ್ಕೋಬೇಕು ಅಂತ. ಬೇರೆಯವ್ರು ಕೇಳಬಾರ್ದು, ಏನು ಬರ್ಕೊಂಡಿದ್ದೀರಾ, ನಿಮ್ಮ ಮೈ ಮೇಲೆ ಏನೋ ಇದೆಯಲ್ಲ, ಅಥವಾ ಅದೇನದು ಏನೋ ಕಲರ್ ಸರ್ಕಲಲ್ಲಿ ಇದೆಯಲ್ಲ, ಅದು ಯಾವುದಕ್ಕೆ ಅಂತ. ಅದೆಲ್ಲ ಕೇಳಿದಾಗ ನಮ್ಗೊಂಥರ ಮುಜುಗರ ಆಗುತ್ತೆ, ಹೇಳೋಕ್ಕಾಗಲ್ಲ, ಯಾವುದೋ ಒಂದು ಪರ್ಸನಲ್ ಪ್ರಾಬ್ಲಮ್ ಇರ್ಬೋದಲ್ಲ ಶ್ರುತಿ ಅಂತ. ಕರೆಕ್ಟ್. ಅಂಥ ಸಂದರ್ಭ ನನಗೂ ಆಗತ್ತೆ. ನಾನು ಎಷ್ಟೊಂದು ಸತಿ ಎಷ್ಟೊಂದು ವಿಷಯಗಳಿಗೆ ಸ್ವಿಚಸ್ ಯೂಸ್ ಮಾಡ್ತೀನಿ ಅಂದರೆ, ಕೆಲವೊಬ್ರು ಕೇಳ್ತಾರೆ ಇದ್ಯಾಕೆ ಅದ್ಯಾಕೆ ಅದೇನು ಇದೇನು ಅಂತ. ಅದೆಲ್ಲ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ. ಅದಕ್ಕೆ ಐ ಹ್ಯಾವ್ ಕಮ್ ಅಪ್ ವಿತ್ ಮೈ ಓನ್ ಸ್ವಿಚ್ ಕೋಸ್ಟರ್ಸ್, Shrunique switch coasters. So let me show you. These are the Shrunique switch coasters. ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಶ್ರುತಿ. ಎಸ್. ಸೊ ಎಲ್ಲರಿಗೂ ಅವಶ್ಯಕತೆ ಇರೋ ವಿಷಯ ಏನಮ್ಮ? ಡಿವೈನ್ ಇಂಟರ್ವೆನ್ಷನ್, ಪರ್ಪಲ್, ಭಗವಂತನ ಅನುಗ್ರಹ, ಮ್ಯಾನಿಫೆಸ್ಟೇಷನ್. ಏನು ಆಸೆ ಪಡ್ತಿದ್ದೀವೋ ಆ ಆಸೆಗೆ ತಕ್ಕಂತೆ ನಮ್ಮ ಜೀವನದಲ್ಲಿ ವಿಷಯಗಳು ನಡಿಬೇಕು. ತೂಕ ಇಳಿಸ್ಬೇಕು, ಕೋಪ ಇಳಿಸ್ಬೇಕು ಎಂಬುವ ಇಳಿಸ್ಬೇಕಾಗಿರುವ ಸುಮಾರು ವಿಷಯಗಳು. ಯಾರಾದ್ರೂ ಎಕ್ಸ್ ಬಾಯ್ ಫ್ರೆಂಡ್ ಕಾಂಟ್ಯಾಕ್ಟ್ ಮಾಡ್ತಾ ಇದೆ, ಆ ಕಾಂಟ್ಯಾಕ್ಟನ್ನು ಕಟ್ ಮಾಡಬೇಕು ಅಂದರೂ ಇದು ವರ್ಕ್ ಆಗುತ್ತೆ. ಆಮೇಲೆ ಆರೋಗ್ಯ ಸಮಸ್ಯೆಗಳು, ಬಿ ಪಿ ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, ಅಥವಾ ಬೇರೆ ಬರೀ ಕೋಲ್ಡು, ಕಾಫು, ಫ್ಲೂ, ಗಂಟ್ಲು ಕರ್ಕರ ಏನಾದರೂ ಆಗಿರ್ಬೋದಾಗಿದೆ. ಆ್ಯಂಡ್ ದೆನ್ ಎಲ್ಲರಿಗೂ ಇಷ್ಟವಾದ ಬಣ್ಣ ದ ಗ್ರೀನ್. ದುಡ್ಡು ಬೇಕು. ಕರೆಕ್ಟಾ? 897 ಅಂತ ಚಾಂಟ್ ಮಾಡಿ ನೋಡಿ, ಟಕ್ ಅಂತ ದುಡ್ಡು ಬರುತ್ತೆ. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಫಿನಾನ್ಸಸ್ಗೆ ಇಟ್ ಇಸ್ 897. ಹಿರಿಯರಿ ಮೇಡಮ್ ಬರ್ಕೊಳ್ತೀನಿ, ಅವಶ್ಯಕತೆ ಇಲ್ಲ. ಏನು ಗೊತ್ತಾ, ಈ ಕಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಪಿನ್ಡ್ ಕಮೆಂಟನ್ನು ಓದಿ. ಇದು ಮಾತ್ರ ಅಲ್ಲ, ಐ ಆಮ್ ಗೋಯಿಂಗ್ ಟು ಪುಟ್ ಔಟ್ ಅಟ್ ಲೀಸ್ಟ್ 50 ಮೋಸ್ಟ್ ಇಂಪಾರ್ಟೆಂಟ್ ಸ್ವಿಚಸ್. ನೋಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಈಗ ಸ್ವಿಚ್ ಕೋಸ್ಟರ್ಸ್ ಹೇಗೆ ಕೆಲಸ ಮಾಡುತ್ತೆ? ಸೊ ಹೌ ಡಸ್ ದಿಸ್ ಕೋಸ್ಟರ್ ವರ್ಕ್ ಹಂಗಂದ್ರೆ ಅಂತ. ಈಗ ನೀವು ಫೋನ್ ಚಾರ್ಜರನ್ನು ಇಟ್ಕೊಂಡಿರ್ತೀರಾ ಮನೆಯಲ್ಲಿ, ಎಲ್ಲ ಕಡೆ ಚಾರ್ಜರ್ ತೊಗೊಂಡು ಹೋಗೋಕ್ಕಾಗಲ್ಲ. ಏನು ಮಾಡ್ತೀರಾ? ಕರೆಕ್ಟ್, ಪವರ್ ಬ್ಯಾಂಕನ್ನು ಬಳಸ್ತೀರಾ. ಸೊ ದಿಸ್ ಈಸ್ ಎನ್ ಎನರ್ಜಿ ಆ್ಯಂಕರ್. ಸೊ ಇದ್ರ ಜೊತೆಗೆ ಯಾವ ಸ್ವಿಚ್ ವರ್ಡ್ಸನ್ನು ಬಳಸಬೇಕೋ ಆ ಸ್ವಿಚ್ ವರ್ಡ್ಸನ್ನು, ಆ ಎನರ್ಜಿ ಸರ್ಕಲನ್ನು ಇದ್ರ ಕೆಳಗೆ ಇಟ್ಟಿರ್ತೀನಿ ನಾನು. ಸೊ ಸಾಧಾರಣವಾಗಿ ಏನಾಗುತ್ತೆ ಅಂದರೆ, ಇಫ್ ದಿಸ್ ಈಸ್ ದಿ ರೈಟಿಂಗ್, ಇದು ನನ್ನ ಎನರ್ಜಿ ಸರ್ಕಲ್ ಆಗಿದ್ರೆ ಅದ್ರ ಮೇಲೆ ಈ ಕೋಸ್ಟರ್ ಇರುತ್ತೆ. ಕೋಸ್ಟರ್ ಏನು ಮಾಡುತ್ತೆ ಅಂದರೆ, ಆ ಒಂದು ಶಕ್ತಿಯನ್ನು, ಆ ಒಂದು ರೈಟಿಂಗಿನ ಶಕ್ತಿಯನ್ನು ಹೀರ್ಕೊಳ್ಳಲ್ಲ. ದಟ್ ಈಸ್ ನಾಟ್ ವಾಟ್ ಇಟ್ ಡಸ್. ಯಾರಾದರೂ ಇಫ್ ದೇ ಸೇ ದಟ್ ದೇ ಕ್ಲೇಮಿಂಗ್ ಇಟ್ ರಾಂಗ್. ಆದರೆ ಇದೇನು ಮಾಡುತ್ತೆ ಅಂದರೆ, ಇಟ್ ಬಿಕಮ್ಸ್ ಅನ್ ಆ್ಯಂಕರ್. ಆ ಶಕ್ತಿಯನ್ನು ಹರಡಿಸುತ್ತೆ, ಆ ಶಕ್ತಿಯನ್ನು ನೆನಪು ಮಾಡುತ್ತೆ. ಸೊ ಆಲ್ಸೋ ಮರ್ಕಾಬಾ ಇರುವ ಕಾರಣದಿಂದಾಗಿ ಮರ್ಕಾಬಾ ಈಸ್ ಅ ಬ್ಯಾಲೆನ್ಸರ್. ಮರ್ಕಾಬಾ ಏನು ಮಾಡುತ್ತೆ ಅಂದರೆ, ಆ ಸ್ವಿಚ್ ವರ್ಡ್ಸಿನ ಎನರ್ಜಿಯನ್ನು ಕನ್ವರ್ಟ್ ಮಾಡುತ್ತೆ. ದ್ಯಾಟ್ ಈಸ್ ದ ಬ್ಯೂಟಿ. ಅರ್ಥ ಆಯ್ತಾ? ಸೊ ಇದರಲ್ಲಿ ಆ ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಸುಳ್ಳಾಗತ್ತೆ. ಆದರೆ ಮರ್ಕಾಬಾ ಅದನ್ನು ಕನ್ವರ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ನಿಜ ಆಗುತ್ತೆ. ಸೊ ಏನು ಮಾಡ್ತೀವಿ, ಯಾರಿಗೂ ಗೊತ್ತಾಗಲ್ಲ. ಇದು ರೆಗ್ಯುಲರ್ ಕೋಸ್ಟರ್ಸ್ ಥರ ಇದೆ ನೋಡೋಕ್ಕೆ, ಕಲರ್ ಆಗಿ. ಸೊ ನಾನು ಯೂಶಲಿ ಎಲ್ಲ ಫಂಕ್ಷನ್ಸ್ಗೂ ತೊಗೊಂಡೋಗ್ತೀನಿ ಅದನ್ನ. ಲೈಫ್ ಇಸ್ ವೆರಿ ಸಿಂಪಲ್. ಆ್ಯಂಡ್ ಬೆಸ್ಟ್ ಪಾರ್ಟ್ ಈಸ್, ಬರೀ ಗಾಜು ಮಾತ್ರ ಅಲ್ಲ, ನೀವು ನಿಮ್ಮ ಪ್ಲೇಟನ್ನು ಇದ್ರ ಮೇಲೆ ಇಡ್ಬೋದು, ನಿಮ್ಮ ಸ್ಪೂನನ್ನು ಇದ್ರ ಮೇಲೆ ಇಡ್ಬೋದು, ವಾಟರ್ ಬಾಟಲನ್ನು ಇಡ್ಬೋದು, ಪ್ಲಾಸ್ಟಿಕ್ ಬಾಟಲ್ಸ್ ಅನ್ನು ಇಡಬಹುದು. ಅಫ್ಕೋರ್ಸ್ ಐ ಆಮ್ ನಾಟ್ ಸೇಯಿಂಗ್ ಯೂಸ್ ಪ್ಲಾಸ್ಟಿಕ್ ಅಂತ, ಐ ಆಮ್ ಅಗೇನ್ಸ್ಟ್ ಇಟ್, ಬಟ್ ಐ ಆಮ್ ಜಸ್ಟ್ ಟೆಲಿಂಗ್ ಯು. ಪ್ಲಾಸ್ಟಿಕ್ ಬಾಟಲ್ ಅನ್ನು ಇಡಬಹುದಾಗಿದೆ. ಯಾವುದಾದ್ರೂ ಒಂದು ಕಟ್ಲರಿಯನ್ನು ನೀವು ಈ ಕೋಸ್ಟರ್ ಮೇಲೆ ಇಡಬಹುದಾಗಿದೆ. ಆ್ಯಂಡ್ ಇಟ್ ವಿಲ್ ವರ್ಕ್ ದ ಸೇಮ್ ವೇ, ಸೋ ಬ್ಯೂಟಿಫುಲಿ. ಸೊ ಭಾಳ ಪ್ರೈವೇಟಾಗಿ ನನಗೆ ಗೊತ್ತಾಗಬಾರ್ದು, ಐ ಮೀನ್ ಯಾರಿಗೂ ಗೊತ್ತಾಗಬಾರ್ದು ನಾನು ಯಾವುದಕ್ಕೆ ಬಳಸ್ತಾ ಇದ್ದೀನಿ ಅಂತ ಹೇಳ್ತಿರೋರು, ದಿಸ್ ಈಸ್ ವಾಟ್ ಇಟ್ ಡಸ್ ಥರ ಸೀಕ್ರೆಟ್ ಏಜೆಂಟ್ ಥರ ಕೆಲಸ ಮಾಡುತ್ತೆ ನಮಗೆ.
ನಮಗೆ ಏನು ಬೇಕೋ ಆ ಕೆಲಸ ಆಗತ್ತೆ, ಬಟ್ ಗೊತ್ತಾಗಲ್ಲ ಯಾರಿಗೂ ಹಿಂಗಾಗ್ತಿದೆ ಗುರು ಅಂತ. ಏನು ಗೊತ್ತಾ, ಸುಮಾರು ಟೂಲ್ಸ್ಗಳು ಇವೆ ಈ ಥರ ಮ್ಯಾನಿಫೆಸ್ಟೇಷನ್ ಟೂಲ್ಸ್ ಆರ್ ಯೂನಿವರ್ಸಲ್, ಆದರೆ ಇಂಟೆನ್ಷನ್ ಇಸ್ ಪರ್ಸ್ನಲ್. ಸೊ ಟೂಲ್ಸ್ ಬೇಕು ಅಂದರೆ ಎಲ್ಲರೂ ನೋಡ್ಬೋದು, ಆದರೆ ನಿಮ್ಮ ಆ ಒಂದು ಉದ್ದೇಶ, ಆ ಇಂಟೆನ್ಷನ್ ಯಾರಿಗೂ ನೀವು ಹೇಳುವ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಕೀಪ್ ಇಟ್ ಸೀಕ್ರೆಟಿವ್. ಸೋ ಮಚ್ ಫಾರ್ ಅ ಸಂಕ್ಷಿಪ್ತವಾದ ವರ್ಷನ್ ಆಫ್ ಸ್ವಿಚ್ ವರ್ಡ್ಸ್ ಅಂದರೆ ಏನು, ಹೇಗೆ ಕೆಲಸ ಮಾಡುತ್ತೆ, ಎಷ್ಟನ್ನು ಬರ್ಕೋಬಹುದಾಗಿದೆ, ಎನರ್ಜಿ ಸರ್ಕಲ್ಸ್ ಅಂದರೆ ಏನು, ಆ ಎನರ್ಜಿ ಸರ್ಕಲ್ಸ್ನ ಪ್ರಾಕ್ಸಿ ಚಾಂಟಿಂಗ್ ಮಾಡ್ಬೋದಾ, ಆ ಎನರ್ಜಿ ಸರ್ಕಲ್ಸನ್ನು ಹೇಗೆ ಬಳಸಬೇಕು. ಇನ್ನೇನಾದರೂ ಡೌಟ್ಸ್ ಇದ್ದರೆ ಇಟ್ಕೊಬೇಡ್ರಪ್ಪ, ಡೌಟ್ಸ್ ಇಟ್ಕೊಬೇಡಿ, ದಯವಿಟ್ಟು ಇಟ್ಕೊಬೇಡಿ. ನಿಮ್ಮ ಡೌಟ್ಸನ್ನು ಆನ್ಸರ್ ಮಾಡ್ತಾ ನನ್ನ ಕೂದಲೆಲ್ಲ ಬಿಳಿಯಾಗೋಗುತ್ತೆ. ಅದಕ್ಕೆ ಸಿಂಪಲಾಗಿ ಇಟ್ಕೊಳ್ಳಿ ಲೈಫನ್ನು, ಅರ್ಥ ಆಯ್ತಾ? ಆ್ಯಂಡ್ ಪ್ರಶ್ನೆ ಇದ್ದರೆ ಶ್ರುತಿ ನನಗೆ ಈಸಿ ಆರ್ ಅದರ್ ಶ್ರುತಿ ನನಗೆ ಸ್ವಿಚ್ ವರ್ಡ್ ಇದಕ್ಕೆ ಬೇಕು ಅಂತ ಅದನ್ನು ಮಾತ್ರ ಹಾಕಿ. ಬಟ್ ಇನ್ನೊಂದು ಸಮಸ್ಯೆ ಏನು ಅಂದರೆ 106 ಪ್ರಶ್ನೆಗಳು ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಎಲ್ಲಿಂದ ಉತ್ತರ ಕೊಡಲಿ ಅಂತ ನನಗೂ ತಲೆ ಓಡ್ತಾನೆ ಇಲ್ಲ. ಏನಾದರೂ ಅದಕ್ಕೊಂದು ಬೇರೆ ವ್ಯವಸ್ಥೆ ಮಾಡ್ತೀನಿ ನಾನು. ಅಂಟಿಲ್ ದೆನ್ ಇವಾಗ ಕಮೆಂಟ್ ಸೆಕ್ಷನಲ್ಲಿ ನೋಡಿ ಎಷ್ಟೆಲ್ಲ ಏನೆಲ್ಲ ಸ್ವಿಚ್ ವರ್ಡ್ಸ್ ಹಾಕಿದ್ದೀನೋ, ಅಟ್ಲೀಸ್ಟ್ ಮೋಸ್ಟ್ ಆಫ್ ಯು ವಿಲ್ ಗೆಟ್ ಅ ರಿಲೀಫ್. ಅಪ್ಪ ಸದ್ಯ ನನಗೆ ಬೇಕಾಗಿತ್ತು ಅಂತ ನಿಮ್ಗೆ ಸಿಗುತ್ತೆ ರಿಲೀಫ್. ಓಕೆ, ಫೈನಲಿ ಎನರ್ಜಿ ಸರ್ಕಲ್ಸಲ್ಲಿ ಬರೀ ಪದಗಳು ಮಾತ್ರ ಅಲ್ಲ, ಯು ಕ್ಯಾನ್ ಆಲ್ಸೋ ಯೂಸ್ ಬ್ಯಾಚ್ ಫ್ಲವರ್ ರೆಮಿಡೀಸ್, ಯು ಕ್ಯಾನ್ ಆಲ್ಸೋ ಯೂಸ್ ಸ್ಪಿರಿಟ್ ಆ್ಯನಿಮಲ್ಸ್. ವುಲ್ಫ್ ರೀಚ್, ವುಲ್ಫ್ ಹೆಲ್ಪ್. ಎಷ್ಟು ಕರೆದು ನಮ್ಮ ಪಾಪ ನಮ್ಮ ವುಲ್ಫು, ಅಯ್ಯೋ ಸಣ್ಣ ಆಗೋಗಿದೆ ವುಲ್ಫು. ಓಕೆ, ನಂದು ಅಂತ ಹೇಳ್ಕೊಳಕ್ಕಾಗಲ್ಲ, ನಿಮ್ಮದು ಅಷ್ಟೇ ವುಲ್ಫ್ ಅಲ್ವಾ. ಅದಕ್ಕೆ ಈ ಥರ ಯು ಕ್ಯಾನ್ ಯೂಸ್ ಸೋ ಮೆನಿ ಡಿಫ್ರೆಂಟ್ ವೇಸ್. ಭಗವಂತನ ಹೆಸರಲ್ಲೂ ಸಹ ಓಂ ಸರವಣ ಭವ ಫಾರ್ ಇನ್ಸ್ಟೆನ್ಸ್ ಇಸ್ ಅನ್ ಅಮೇಝಿಂಗ್ ವೇದಿಕ್ ಸ್ವಿಚ್ ವರ್ಡ್. ಗೊತ್ತಾ ನಿಮಗೆ? ವೇದಿಕ್ ಅಂತ ಹೇಳಿದ ತಕ್ಷಣ ಜ್ಞಾಪಕ ಬಂತಪ್ಪ, ನಾಳೆ ಸಂಕಷ್ಟಿ ಇದೆ, ಕೃಷ್ಣ ಪಿಂಗಾಳ ಸಂಕಷ್ಟ ಚತುರ್ಥಿ. ಮರೀದೆ ನಾಳೆ 21 ಗರ್ಕೆಯನ್ನು ತೊಗೊಂಬಂದು, ಸುಮ್ಮನೆ ಅಲ್ಲಿಂದ ತೊಗೊಂಬಂದು ಗರ್ಕೆನ ದೇವಸ್ಥಾನದಲ್ಲಿ ಕೊಡೋದಲ್ಲ, ಗರ್ಕೆನ ತೊಗೊಂಬಂದು ಒಂದೊಂದಾಗಿ ಅದನ್ನ ನೀಟಾಗಿ ಬಿಡಿಸಿ, ವಾಶ್ ಮಾಡಿ, ಡ್ರೈ ಮಾಡಿ, ಒರೆಸಿ, ಒಂದು ತುಂಡು ಬೆಲ್ಲ, 21 ಗರ್ಕೆ ಗಣೇಶನಿಗೆ ಅರ್ಪಿಸ್ಬಿಡಿ ನಾಳೆ. ಮರೀದೆ ಮಾಡಿ ಖಂಡಿತವಾಗಿ ಅದು ಯಾವ ಒಂದು ಆಸೆ ತುಂಬ ವರ್ಷಗಳಿಂದ ನಡೀತಾ ಇಲ್ವೋ ಅದು ನಡೆಯುತ್ತೆ. ಸುಸ್ತಾಯ್ತಪ್ಪ, ಸುಸ್ತಾಯ್ತು. ಸೊ ಶ್ರುತಿಸನ್ಸ್, ಟಾಟಾ ಬೈ ಬೈ, ಸಿ ಯು ಜೂಟ್. ಆಯಿತು, ಇಲ್ಲಿಗೆ ನಿಮ್ಮ ಮಾತುಕತೆ ಮುಕ್ತಾಯವಾಗಿದೆ. ಮುಂದಿನ ಗುರುವಾರ ಮತ್ತೆ ಭೇಟಿ ಮಾಡೋಣ ವಿತ್ ಸಮಥಿಂಗ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಮೋರ್ ಅಮೇಝಿಂಗ್. ಓಕೆನಾ? ಮೋರ್ ಅಂತೆಲ್ಲ ಹೇಳ್ಬಾರ್ದಪ್ಪ. ಎವ್ರಿಥಿಂಗ್ ಇಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಅಮೇಝಿಂಗ್. ಮ್ಯಾಜಿಕ್ ಈಸ್ ಪರ್ಸನಲ್. ಎಸ್, ಇಟ್ ಈಸ್ ಪಾಸಿಬಲ್ ಅಂದರೆ ಇಟ್ ಈಸ್ ಪಾಸಿಬಲ್. ಅದೆಲ್ಲ ಏನೂ ಇಲ್ಲ ಗುರು ಅಂತ ಹೇಳ್ತಿದ್ರೆ ಅದೆಲ್ಲ ಏನೂ ಇಲ್ಲ ಗುರು. ತಲೆನೇ ಕೆಡ್ಸ್ಕೊಬೇಡಿ, ನಂಬಕ್ಕೂ ಹೋಗ್ಬೇಡಿ. ಗೊತ್ತಾಯ್ತಾ? ಆರಾಮಾಗಿರಿ ನಿಮ್ಮ ಲೈಫಲ್ಲಿ ಅಷ್ಟೇ. Shri